ನಮಸ್ಕಾರ ಸ್ನೇಹಿತರೆ, ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮ್ಮಿಂದ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲದೆ ಹೋದ್ರು ಕೆಟ್ಟದ್ದನ್ನು ಮಾಡಬಾರ್ದು ಅನ್ನೋ ಮಾತಿದೆ. ಆದ್ರೆ ಯಾವಾಗ್ಲೂ ಒಡೆದು ಆಳೋ ನೀತಿನೇ ಅನುಸರಿಸಿ ಬಂದ ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ನವರಿಂದ ಏನನ್ನೇ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ? ಒಬ್ರು ಬೆಳೀತಾರೆ ಅಂದ್ರೆ ಕಾಲಳಿಯೋರು ನೂರಾರು ಜನ ಇರ್ತಾರೆ ಅನ್ನೋದಕ್ಕೆ ಮಹಾಕುಂಭದ ಬಗ್ಗೆ ಅಖಿಲೇಶ್ ಯಾದವ್ ಅವರ ಪಕ್ಷ ನಡೆದುಕೊಳ್ತಾ ಇರುವ ರೀತಿನೇ ಪ್ರತ್ಯಕ್ಷ ಉದಾಹರಣೆ. ಅವರು ಮಾಡ್ತಾ ಇರುವ ಡರ್ಟಿ ಪಾಲಿಟಿಕ್ಸೇ ಸಾಕ್ಷಿ. ಯಾಕೆ ಅಂದ್ರೆ ಅಖಿಲೇಶ್ ಯಾದವ್ ಅವರಿಗೆ ಇದನ್ನ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಇದುವರೆಗೂ ಮಹಾಕುಂಭದಲ್ಲಿ ಪವಿತ್ರ ಸ್ನಾನ ಮಾಡಿ ಗಂಗೆಯಲ್ಲಿ ಮಿಂದೆದ್ದಿರುವ ಭಕ್ತರ ಸಂಖ್ಯೆ ಎಷ್ಟು ಗೊತ್ತಾ? 1.5 ಕೋಟಿ. ಕೇವಲ 2 ದಿವಸದ ಅಂಕಿಅಂಶ ಇದು. ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿರಬಹುದು ಅಂತ. ಇದೇ ರೀತಿಯ ಕುಂಭಮೇಳ ಸಮಾಜವಾದಿ ಪಕ್ಷದ ಆಳ್ವಿಕೆಯಲ್ಲಿದ್ದಾಗ ಆಯೋಜನೆಗೊಂಡಿತ್ತು. ಆಗ ಆದ ಕಹಿ ಘಟನೆಗಳನ್ನ ಈಗ್ಲೂ ಹಿಂದೂಗಳು ಮರೆಯೋದಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿ ನೋಡಿದ್ರು ಬರೀ ಅವ್ಯವಸ್ಥೆಗಳ ಆಗರ ಆಗಿತ್ತು ಆಗಿನ ಕುಂಭಮೇಳ. ಮುಲಾಯಂ ಸಿಂಗ್ ಯಾದವ್ ಅವರ ಸಮಾಜವಾದಿ ಪಕ್ಷ ಅಧಿಕಾರದಲ್ಲಿದ್ದಾಗ ನಡೆದಿತ್ತು. ಆಗಾದ ನೂಕಾಟ, ತಳ್ಳಾಟ, ಸಾವು ನೋವುಗಳನ್ನ ಮರೆಯೋದಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಯೋಗಿ ಆಡಳಿತದಲ್ಲಿ ನಡೀತಾ ಇರುವ ಈ ಮಹಾಕುಂಭದಲ್ಲಿ ನೀವು ದೂರ್ಬೀನ್ ಹಾಕೊಂಡು ಹುಡುಕಿದ್ರು ಒಂದು ಅವ್ಯವಸ್ಥೆ ಸಿಗ್ತಾ ಇಲ್ಲ. ಇದು ಸಮಾಜವಾದಿ ಪಕ್ಷದ ನಿದ್ದೆಗೆಡಿಸ್ತಾ ಇರೋದು. ಮಹಾಕುಂಭದಲ್ಲಿ ಎಲ್ಲ ಶಿವಭಕ್ತರು ಶ್ರದ್ಧೆಯಿಂದ, ಭಯಭಕ್ತಿಯಿಂದ, ಯಾವುದೇ ಗೊಂದಲಗಳಿಲ್ಲದೆ ಗಂಗೆಯಲ್ಲಿ ಮಿಂದೆದ್ದು ಪವಿತ್ರ ಸ್ನಾನ ಮಾಡ್ತಾ ಇದ್ದಾರೆ. ಇದು ಸಮಾಜವಾದಿ ಪಕ್ಷ ಮತ್ತು ಮುಲ್ಲಾಗಳಿಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯನಾ? ಕುಂಭ ಫೇಲ್ಯೂರ್ ಆಗ್ಲಿ ಅಂತ ಏನೆಲ್ಲ ಮಸಲತ್ತುಗಳನ್ನು ಮಾಡಿತ್ತು ಸಮಾಜವಾದಿ ಪಕ್ಷ. ದಿನಂಪ್ರತಿ ಪತ್ರಿಕಾಗೋಷ್ಠಿಗಳನ್ನು ಮಾಡೋ ಮೂಲಕ ಅಲ್ಲಿ ವ್ಯವಸ್ಥೆ ಸರಿ ಇಲ್ಲ, ಇಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅಂತ ಒಂದಿಲ್ಲೊಂದು ಕೊಂಕು ತೆಗಿತಾ ಇದ್ರು. ಯಾವುದೋ ಓಬಿರಾಯನ ಕಾಲದ ಫೋಟೋಗಳನ್ನ ಹಾಕಿ ಕುಂಭಮೇಳದ ಕುರಿತಾಗಿ ವ್ಯವಸ್ಥೆನೇ ಮಾಡಿಲ್ಲ ಯೋಗಿ, ತಯಾರಿಗಳನ್ನೇ ಮಾಡಿಲ್ಲ, ಜನವರಿ 13ರಿಂದ ಹೇಗೆ ನಡೆಯೋದಕ್ಕೆ ಸಾಧ್ಯ ಅಂತ ಕಡ್ಡಿ ಅಲ್ಲಾಡಿಸ್ತಾ ಇದ್ರು ಅಖಿಲೇಶ್ ಯಾದವ್. ಇಂತಹ ಫೇಕ್ ನರೇಟಿವ್ ಗಳನ್ನು ಸೃಷ್ಟಿ ಮಾಡುವುದರ ನೇತೃತ್ವ ವಹಿಸಿದವರು ಅಖಿಲೇಶ್ ಯಾದವ್ ಅವರ SP ಪಕ್ಷದ ಚಿಂತಕರ ಚಾವಡಿಯಲ್ಲಿ ಗುರುತಿಸಿಕೊಳ್ಳುವ ಲಕ್ಷ್ಮಣ್ ಪ್ರಸಾದ್ ಯಾದವ್ ಅನ್ನುವಂತಹ ವ್ಯಕ್ತಿ. ಒಂದಿಲ್ಲೊಂದು ದಿನಂಪ್ರತಿ ಕೊಂಕು ತೆಗಿತಾನೆ ಇದ್ರು. ಅಲ್ಲಿ ಕರೆಂಟ್ ವ್ಯವಸ್ಥೆ ಹಾಕಿಲ್ಲ, ಕಂಬ ಹಾಕಿದರೆ ವೈರ್ ಹಾಕಿಲ್ಲ, ವೈರು ಕಂಬ ಹಾಕಿದ್ರೆ ಬಲ್ಪೆ ಹಾಕಿಲ್ಲ. ಎಂತ ಅಪಪ್ರಚಾರ ಮಾಡ್ತಾ ಇದ್ರು ಅಂದ್ರೆ, ಶುದ್ಧ ಕುಡಿಯುವ ನೀರೇ ಕೊಡ್ತಾ ಇಲ್ಲ ಯೋಗಿ ಸರ್ಕಾರ, ರಸ್ತೆ ವ್ಯವಸ್ಥೆಗಳನ್ನ ಮಾಡಿಲ್ಲ ಅಂತೆಲ್ಲ ಹಳೆಯ ಫೋಟೋಗಳನ್ನ ಹಾಕಿ ಯೋಗಿ ಅವರ ಮೇಲೆ ದಿನಂಪ್ರತಿ ವಾಗ್ದಾಳಿ ಮಾಡ್ತಾ ಇದ್ರು. ಇದಕ್ಕೆ ಯೋಗಿ ಕೊಟ್ಟ ಉತ್ತರ ಹೆಂಗಿತ್ತು ಗೊತ್ತಾ? ತಾವೇ ನದಿಗಿಳಿದು ಸ್ನಾನ ಮಾಡಿ ನೀರನ್ನು ಕುಡಿಯುವುದರ ಮೂಲಕ ಮುಖ ಕಟ್ಟಿ ಒಡೆದಂಗಿತ್ತು ಸಮಾಜವಾದಿ ಪಕ್ಷಕ್ಕೆ. ಈ ಕುಂಭಮೇಳದಲ್ಲಿ ದೋಣಿಗಳನ್ನು ನಡೆಸೋ ನಾವಿಕರ ಪಾತ್ರ ಬಹಳ ಮುಖ್ಯ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರವಾಸಿಗರನ್ನ ಸಾಗಿಸ್ತಾರೆ ಈ ನಾವಿಕರು. ಅಂತಹ ನಾವಿಕರನ್ನು ಎತ್ತಿಕೊಟ್ಟೋ ಪ್ರಯತ್ನ ಮಾಡಿದ್ರು ಅಖಿಲೇಶ್ ಯಾದವ್. ನಾವಿಕರಿಗೆ ಸಲ್ಲಬೇಕಾದ ಕೂಲಿ ಸಿಗ್ತಾ ಇಲ್ಲ, ಅವರಿಗೆ ಉತ್ತಮವಾದ ಬೆಲೆ ನಿಗದಿ ಮಾಡಿಲ್ಲ. ನೀವೇ ನೋಡಿ, ಬೇರೆ ದಿನಗಳಲ್ಲಿ ಇದೇ ನಾವಿಕರಿಗೆ ಸಿಗ್ತಾ ಇದ್ದ ರೇಟ್ ಎಷ್ಟು ಗೊತ್ತಾ? 30, 40, 50 ರೂಪಾಯಿ. ಆದ್ರೆ ಈ ಕುಂಭಮೇಳದಿಂದ ಅದರ ಬೆಲೆ 10ರಷ್ಟು ಜಾಸ್ತಿ ಆಗಿದೆ. ಈ ಕಡೆ ಅಖಿಲೇಶ್ ಯಾದವ್ ಹೇಳ್ತಾರೆ ನಾವಿಕರಿಗೆ ಸಲ್ಲಬೇಕಾದ ದರವನ್ನ ಸರ್ಕಾರದವರು ಸರಿಯಾಗಿ ಫಿಕ್ಸ್ ಮಾಡಿಲ್ಲ ಅಂತ. ಅಂದ್ರೆ ಇವ್ರ ಪ್ಲಾನ್ ಏನು? ಹೇಗಾದ್ರೂ ಮಾಡಿ ವ್ಯವಸ್ಥೆನ ಕೊಲುಗೆಡಿಸಿ ಬಿಡ್ಬೇಕು. ಕುಂಭಮೇಳದಲ್ಲಿ 9,000ಕ್ಕೂ ಅಧಿಕ ನಾವಿಕರಿದ್ದಾರೆ. ಅವರನ್ನೇ ನಂಬಿ ಪ್ರವಾಸಿಗರು ನದಿಗಿಳಿತಾರೆ. ಅಲ್ಲೇ ಹೊಡೆತ ಕೊಡೋದು ಅಖಿಲೇಶ್ ಯಾದವ್ ಅವರ ಪ್ಲಾನು. ಹೇಗಾದ್ರೂ ಮಾಡಿ ಸಾವಿರಾರು ಜನ ನಾವಿಕರನ್ನ ಯೋಗಿ ಸರ್ಕಾರದ ವಿರುದ್ಧ ಎತ್ತಿ ಕಟ್ಟಿ ಕುಂಭಮೇಳನ ವಿಫಲಗೊಳಿಸೋದು ಅಖಿಲೇಶ್ ಯಾದವ್ ಅವರ ಮಾಸ್ಟರ್ ಪ್ಲಾನು. ದೋಣಿನಲ್ಲಿ ಹೋಗೋ ಚಾರ್ಜ್ 1ಕ್ಕೆ 10ರಷ್ಟು ಜಾಸ್ತಿ ಆದ್ರೂ ಜನ ಯಾವುದೇ ತಕರಾರು ಎತ್ತದೆ ನಾವು ಶಿವನ ಸನ್ನಿಧಾನಕ್ಕೆ ಬಂದಿದ್ದೇವೆ ಅಂತ ಎಲ್ಲವನ್ನು ಸಹಿಸಿಕೊಂಡು ಕೇಳಿದಷ್ಟು ದುಡ್ಡು ಕೊಟ್ಟು ಕುಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆದ್ರೆ ಅಖಿಲೇಶ್ ಯಾದವ್ ಅವರ ಪ್ರಯತ್ನ ಮೊಸರಲ್ಲಿ ಕಲ್ಲು ಹುಡ್ಕೋದು. ಯೋಗಿ ಸರ್ಕಾರದ ವ್ಯವಸ್ಥೆ ಹೆಂಗಿದೆಯಪ್ಪ ಅಂದ್ರೆ, ಯಾರೆಲ್ಲ ಕುಂಭಮೇಳದಲ್ಲಿ ಕುಂಭ ಸ್ನಾನ ಮಾಡ್ತಾರೆ ಅವರೆಲ್ಲರಿಗೂ ಲೈಫ್ ಜಾಕೆಟ್ ಗಳ ವ್ಯವಸ್ಥೆ ಮಾಡಿದ್ದಾರೆ. ಮೊದಲೆಲ್ಲ ಏನೋ ಕಾಟಾಚಾರಕ್ಕೋಸ್ಕರ ಕುಂಭಮೇಳ ಮಾಡಬೇಕು ಅಂತೇಳಿ ಮುಲಾಯಂ ಸಿಂಗ್ ಯಾದವ್ ಅವರ ಸರ್ಕಾರ ಇದ್ದಾಗ ಮಾಡಿದ್ರು. ನಾನೀಗಾಗ್ಲೇ ಹೇಳಿದೆ, ಸುಮಾರು 9,000ಕ್ಕೂ ಅಧಿಕ ನಾವಿಕರು ಕುಂಭಮೇಳದಲ್ಲಿ ತಮ್ಮ ದೋಣಿಗಳನ್ನ ಆಪರೇಟ್ ಮಾಡ್ತಾರೆ. ಅವರು ವರ್ಷ ಪೂರ್ತಿ ಏನು ಆದಾಯ ಗಳಿಸ್ತಾರೋ ಅದಕ್ಕೂ ಹೆಚ್ಚಿನ ಆದಾಯನ ಈ 45 ದಿನಗಳ ಮಹಾಕುಂಭದಲ್ಲಿ ಗಳಿಸ್ತಾರೆ. 25,000 ಕೋಟಿಯಷ್ಟು ಯೋಗಿಯವರ ಸರ್ಕಾರಕ್ಕೆ ಇದರಿಂದ ಆದಾಯ ಬಂದ್ರೆ 2ರಿಂದ 4 ಲಕ್ಷ ಕೋಟಿ GDPಯಲ್ಲಿ ಜಂಪ್ ಆಗುತ್ತೆ. ಕುಂಭನ ಮೊದಲು ವಿಫಲಗೊಳಿಸುವ ಪ್ರಯತ್ನ ಆಯ್ತು, ಅದರಲ್ಲಿ ಸಕ್ಸಸ್ ಆಗ್ಲಿಲ್ಲ ಅಂತ ಯಾವಾಗ ಗೊತ್ತಾಯ್ತೋ ಈಗ ಯೋಗಿಯವರ ಹೆಸರಲ್ಲಿ ಕುಂಭ ಯಾಕೆ ಸಕ್ಸಸ್ ಆಗಬೇಕು, ಅದರಲ್ಲಿ ನಮ್ಮದು ಪಾಲಿದೆ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಇಲ್ಲದ ಹಿಂದೂ ಪ್ರೇಮ ತೋರಿಸ್ತಾ ಇದ್ದಾರೆ ಅಖಿಲೇಶ್ ಯಾದವ್. ನಾಚಿಕೆ ಬಿಟ್ಟು ರಾಜಕೀಯ ಮಾಡ್ತಾ ಇದ್ದಾರೆ ಕುಂಭದಲ್ಲಿ ಅಖಿಲೇಶ್ ಯಾದವ್. ಇವರ ಸಣ್ಣತನ ಹೇಗಿದೆ ಅಂದ್ರೆ, ಕುಂಭದಲ್ಲಿ ದೊಡ್ಡ ಟೆಂಟ್ ಹಾಕಿದ್ದಾರೆ. ಅಖಿಲೇಶ್ ಯಾದವ್ ತಮ್ಮ ತಂದೆ ಮುಲಾಯಂ ಸಿಂಗ್ ಯಾದವ್ ಅವರ ಪ್ರತಿಮೆಯನ್ನ ಸ್ಥಾಪನೆ ಮಾಡಿದ್ದಾರೆ. ಅದರ ಕೆಳಗಡೆ ಪದ್ಮ ವಿಭೂಷಣ
ಮುಲಾಯಂ ಸಿಂಗ್ ಯಾದವ್ ಅಂತ ಬರ್ತಿದ್ದಾರೆ. ಅಖಿಲೇಶ್ ಯಾದವ್ ಅವರಿಗೆ ಗೊತ್ತಿಲ್ಲ ಅನ್ಸುತ್ತೆ, ಪದ್ಮವಿಭೂಷಣ ಕೊಟ್ಟಿದ್ದೆ ಮೋದಿ. ಈಗ ವಿಷ ಕಾರ್ತಾ ಇರೋದು ಅದೇ ಬಿಜೆಪಿ ಮತ್ತು ಮೋದಿ ಮತ್ತು ಯೋಗಿ ವಿರುದ್ಧ. ಆ ಮೂಲಕ ಸಮಗ್ರ ಹಿಂದೂಗಳ ವಿರುದ್ಧನೂ ವಿಷ ಕಾರ್ತಾ ಇದ್ದಾರೆ ನೋಡಿ. ನೀವೇ ನೋಡಿ, ಕುಂಭಮೇಳಕ್ಕೂ ಮುಲಾಯಂ ಸಿಂಗ್ ಯಾದವ್ ಅವರ ಮೂರ್ತಿಯನ್ನು ಕುಂಭದಲ್ಲಿ ತಂದು ಪ್ರತಿಷ್ಠಾಪನೆ ಮಾಡೋದಕ್ಕೂ ಎಲ್ಲಿಂದೆಲ್ಲಿಗೆ ಸಂಬಂಧ? ಇದಕ್ಕೆ ಕಾರಣನೂ ಇದೆ. ಅದೇ ಕುಂಭದಲ್ಲಿ ಮೋದಿಜಿ ಅವರ ಮತ್ತು ಯೋಗಿಜಿ ಅವರ ದೊಡ್ಡ ದೊಡ್ಡ ಪೋಸ್ಟರ್ ಗಳಿದಾವೆ. ಅಲ್ಲೆಲ್ಲ ಬಂದು ಜನ ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ಮುಗಿ ಬೀಳ್ತಾ ಇದ್ದಾರೆ. ಇದು ಅಖಿಲೇಶ್ ಯಾದವ್ ಅವರ ಸಂಕಟಕ್ಕೆ ನಿಜವಾದ ಕಾರಣ. ಕುಂಭದ ಹೆಸರಿನಲ್ಲಿ ಮೋದಿಗೆ, ಬಿಜೆಪಿಗೆ ಮತ್ತು ಯೋಗಿಜಿ ಅವರಿಗೆ ಪ್ರಚಾರ ಸಿಗ್ತಾ ಇರೋದನ್ನ ನೋಡಿ ತಡ್ಕೊಳ್ಳೋಕ್ ಆಗ್ತಾ ಇಲ್ಲ ಅಖಿಲೇಶ್ ಯಾದವ್ ಅವರಿಗೆ ಮತ್ತು ಸಮಾಜವಾದಿ ಪಕ್ಷಕ್ಕೆ. ಹಾಗಾಗಿ ನಂದೆಲ್ಲಿಡ್ಲಿ ನಂದಗೋಪಾಲ ಅಂತೇಳಿ ಈ ಮುಲಾಯಂ ಸಿಂಗ್ ಯಾದವ್ ಅವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ. ಪಾರ್ಟಿಯ ಪರವಾಗಿ ಟೆಂಟ್ ಹಾಕಿ ಮುಲಾಯಂ ಸಿಂಗ್ ಯಾದವ್ ಅವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಆದ್ರೆ ಅಲ್ಲಿ ಯಾವ ಹಿಂದೂ ಭಕ್ತರು ಹೋಗ್ತಾನೆ ಇಲ್ಲ. ಇವರು ಪ್ರಯತ್ನ ಏನ್ ಮಾಡಿದ್ರು, ಫಸ್ಟ್ ಹೇಗಾದ್ರೂ ಮಾಡಿ ಕುಂಭನ ವಿಫಲ ಮಾಡ್ಬೇಕು, ಯೋಗಿಜಿ ಅವರಿಗೆ ಕೆಟ್ಟ ಹೆಸರು ತರಬೇಕು ಅಂತ. ಆದ್ರೆ ಅದಾಗದೆ ಕುಂಭ ಭರ್ಜರಿ ಯಶಸ್ವಿಯಾಗಿ ನಡೀತಾ ಇರೋದ್ರಿಂದ ಎಲ್ಲಾ ಕ್ರೆಡಿಟ್ ಯೋಗಿ ಅವರಿಗೆ ಯಾಕೆ, ನಮಗೂ ಬರ್ಲಿ, ಬಾಚ್ಕೊಂಡು ಬಿಡೋಣ ಅಂತ ಡರ್ಟಿ ಪಾಲಿಟಿಕ್ಸ್ ಶುರು ಮಾಡಿದ್ದಾರೆ ಅಖಿಲೇಶ್ ಯಾದವ್ ಅವರು. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಮಿಲ್ಕಿಪುರ ಅನ್ನುವ ವಿಧಾನಸಭಾ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ನಡೀತಾ ಇದೆ. ಡೆಲ್ಲಿ ಎಲೆಕ್ಷನ್ ನ ಜೊತೆಗೆ 5ನೇ ತಾರೀಕು ಮತದಾನ ಆಗುತ್ತೆ, 8ನೇ ತಾರೀಕು ಫೆಬ್ರವರಿ ರಿಸಲ್ಟ್ ಬರುತ್ತೆ. ಈ ಮಿಲ್ಕಿಪುರದಿಂದ ನಿಂತಿರೋರು ಯಾರು ಗೊತ್ತಾ? ಅವಧೇಶ್ ಪ್ರಸಾದ್ ಅವರ ಪುತ್ರ. ನಿಮಗೆ ಒಂದು ವಿಚಾರ ನೆನಪಿರಲಿ, ಅವಧೇಶ್ ಪ್ರಸಾದ್ ಅವರು ಅಯೋಧ್ಯೆಯ ವಿಧಾನಸಭಾ ಕ್ಷೇತ್ರ ಬರುವ ಫೈಜಾಬಾದ್ ಅನ್ನುವ ಲೋಕಸಭಾ ಕ್ಷೇತ್ರನ ಗೆದ್ದಂತವರು SP ಪಕ್ಷದಿಂದ. ಯಾವ ಮೋದಿ ಮತ್ತು ಯೋಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿಬಿಟ್ವಿ ಅಂತ ಹೇಳಿಕೊಂಡು ಓಡಾಡ್ತಾರೋ, ಅದೇ ಅಯೋಧ್ಯೆಯಲ್ಲಿ ಬಿಜೆಪಿನ ಸೋಲಿಸಿ ಬಿಟ್ವಿ ಅಂತ ಅಖಿಲೇಶ್ ಯಾದವ್ ಅವರು ಅಹಂಕಾರದಿಂದ ವರ್ತಿಸ್ತಾರೆ. ಈಗ ನಿಜವಾದ ಸಂಕಟ ಯಾಕೆ ಬಂದಿದೆಯಪ್ಪ ಅಂದ್ರೆ, ಮಿಲ್ಕಿಪುರ ವಿಧಾನಸಭಾ ಎಲೆಕ್ಷನ್ ಫೆಬ್ರವರಿ 5ನೇ ತಾರೀಕು ನಡೆಯುತ್ತೆ. ಆದ್ರೆ ಕುಂಭಮೇಳ ಫೆಬ್ರವರಿ 25ನೇ ತಾರೀಕುವರೆಗೂ ನಡೆಯುತ್ತೆ. ಒಂದಂತೂ ಸ್ಪಷ್ಟ, ಕುಂಭಮೇಳದ ಖ್ಯಾತಿನಲ್ಲಿ ಮಿಲ್ಕಿಪುರನ ಯೋಗಿ ಗೆದ್ದು ಬಿಡ್ತಾರೆ. ಈಗ ಎಲ್ಲ ಸಮೀಕ್ಷೆಗಳು ಹೇಳ್ತಾ ಇರೋದು ಮಿಲ್ಕಿಪುರ ವಿಧಾನಸಭಾ ಕ್ಷೇತ್ರ ಬಿಜೆಪಿ ಗೆಲ್ತಾ ಇದೆ ಅಂತ. ಇದು ಮತ್ತೊಂದು ಅಖಿಲೇಶ್ ಯಾದವ್ ಅವರ ಸಂಕಟಕ್ಕೆ ಕಾರಣ ಆಗಿರೋದು. ಕುಂಭ ಮಾಡ್ತಾ ಮಾಡ್ತಾ ಮಿಲ್ಕಿಪುರನು ಗೆದ್ದು ಬಿಡ್ತಾರಲ್ಲ ಯೋಗಿ ಅವರು ಅಂತ. ಯಾವ ಮುಲಾಯಂ ಸಿಂಗ್ ಯಾದವ್ ಅವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದಾರೋ, ಇದೇ ಮುಲಾಯಂ ಸಿಂಗ್ ಯಾದವ್ ಅವರು ರಾಮ ಮಂದಿರ ಕರಸೇವಕರ ಮೇಲೆ ಗೋಲಿಬಾರ್ ಮಾಡಿಸಿದ್ರು. ಅಗತ್ಯ ಬಿದ್ರೆ ಇನ್ನೊಮ್ಮೆ ಹಿಂದೂಗಳ ವಿರುದ್ಧ ಗೋಲಿಬಾರ್ ಮಾಡಿಸ್ತೇನೆ ಅಂತಾನು ಹೇಳಿದ್ರು. ಅಂತವರ ಮೂರ್ತಿಯನ್ನ ಈಗ ಕುಂಭದಲ್ಲಿ ಪ್ರತಿಷ್ಠಾಪನೆ ಮಾಡಿ ಹಿಂದೂ ಪ್ರೇಮ ಮೆರಿತಾ ಇದ್ದಾರೆ ಅಖಿಲೇಶ್ ಯಾದವ್ ಅವರು. ಆದ್ರೆ ಈಗ ಸಮಗ್ರ ಹಿಂದೂಗಳಿಗೆ ಅರ್ಥ ಆಗಿ ಹೋಗಿದೆ ಅಖಿಲೇಶ್ ಯಾದವ್ ಅವರ ನಕಲಿ ಹಿಂದೂ ಪ್ರೇಮ. ಯೋಗಿ ಮಾಡಿರುವ ವ್ಯವಸ್ಥೆ ನೋಡ್ಬಿಟ್ರೆ ನೀವು ದಂಗಾಗೋಗ್ತೀರಾ. ಸಾವಿರಾರು ಟೆಂಟ್ ಗಳ ವ್ಯವಸ್ಥೆ ಮಾಡಲಾಗಿದೆ, 13,000ಕ್ಕೂ ಹೆಚ್ಚು ಟ್ರೈನ್ ಗಳ ವ್ಯವಸ್ಥೆ ಮಾಡಲಾಗಿದೆ, 3,000 ವಿಶೇಷ ಟ್ರೈನ್ ಗಳನ್ನು ಬಿಡಲಾಗಿದೆ, 7,500ಕ್ಕೂ ಹೆಚ್ಚು ಬಸ್ ವ್ಯವಸ್ಥೆ ಮಾಡಲಾಗಿದೆ, ಸಾವಿರಾರು ಟಾಯ್ಲೆಟ್ ವ್ಯವಸ್ಥೆ ಮಾಡಲಾಗಿದೆ, ಕುಡಿಯುವ ನೀರಿಗಾಗಿ ಸಾವಿರಾರು ಕಿಲೋಮೀಟರ್ ಪೈಪ್ ಲೈನ್ ವ್ಯವಸ್ಥೆ ಮಾಡಲಾಗಿದೆ. ಹೇಳ್ತಾ ಹೋದ್ರೆ ಪಟ್ಟಿ ಬೆಳಿತಾನೆ ಹೋಗುತ್ತೆ. ಇಷ್ಟೆಲ್ಲಾ ಮಾಡ್ತಾ ಇರೋ ಯೋಗಿ ಅವ್ರನ್ನ ಕಂಡು ನಿಶ್ಚಿಂತೆಯಿಂದಿರೋದಕ್ಕಾಗತ್ತಾ ಅಖಿಲೇಶ್ ಯಾದವ್ ಅವರು? ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ, ನಮಸ್ಕಾರ.